ನಮಸ್ಕಾರ ವೀಕ್ಷಕರೇ. ಹೆಣ್ಣು ಗಂಡಿಗಿಂತ ಬುದ್ಧಿವಂತೆ, ಹೇಗೆಂದ್ರೆ ಆಕೆ ಕಲಿಯೋದು ಕಡಿಮೆ, ತಿಳ್ಕೊಳ್ಳೋದು ಹೆಚ್ಚು ಅಂತ ಕವಿ ಜೇಮ್ಸ್ ಸ್ಟಿಫನ್ ಹೇಳಿದ್ದಾರೆ. ಆಕೆಯ ಗುಣಕ್ಕೆ ಕನ್ನಡಿ ಹಿಡಿದಿದ್ದಾರೆ. ಆದ್ರೆ ನಮ್ಮ ರುಚಿ ಅಭಿರುಚಿ ಕಾರ್ಯಕ್ರಮದಲ್ಲಿ ಮಾಡೋ ಅಡುಗೆಯಿಂದ ನೀವು ಕಲಿತುಕೊಳ್ಳೋದು ಹೆಚ್ಚು, ಹಾಗೇನೆ ತಿಳ್ಕೊಳ್ಳೋದು ಹೆಚ್ಚು ಅಂತ ತಮ್ಮ ಕೈ ರುಚಿನ ತೋರ್ಸೋಕೆ ಮತ್ತೊಂದು ಅತ್ತೆ ಸೊಸೆ ಜೋಡಿ ನಮ್ಮ ಕಾರ್ಯಕ್ರಮಕ್ಕೆ ಇಂದು ಆಗಮಿಸ್ತಾ ಇದ್ದಾರೆ. ಹಾಗಿದ್ರೆ ತಡ ಮಾಡದೆ ಕಾರ್ಯಕ್ರಮವನ್ನ ಶುರು ಮಾಡೋಣ. ನಿಮ್ಮೆಲ್ಲರಿಗೂ ರುಚಿ ಅಭಿರುಚಿ ಬೆಸ್ಟ್ ಅತ್ತೆ ಸೊಸೆ ಚಾಲೆಂಜ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಗಣೇಶ, ಗಾಳಿಪಟ,
ಲಿಸ್ನಿಂಗ್ ಟು ಯಾವ ರೀತಿ ಆಲ್ ಟೈಪ್ ಆಫ್ ಡ್ಯಾನ್ಸಸ್. ಅಂದರೆ ನೀವು ಪರ್ಟಿಕ್ಯುಲರ್ ಆಗಿ ಯಾವ ಸ್ಟೈಲು ಕಲ್ತಿಲ್ಲ? ಇಲ್ಲ, ಕಲ್ತಿದ್ದೀನಿ. ಸಣ್ಣ ವಯಸ್ಸಲ್ಲಿ ಭರತನಾಟ್ಯ ಕಲ್ತಿದ್ದೆ. ಲೇಟರ್ ಅದು ಕಂಟಿನ್ಯೂ ಮಾಡಲಿಲ್ಲ ದೊಡ್ಡೋಳಾದ್ಮೇಲೆ. ಲೇಟರ್ ಆಲ್ ಟೈಪ್ ಆಫ್ ಫಿಲ್ಮ್ ಡ್ಯಾನ್ಸ್. ಎಷ್ಟು ವರ್ಷ ಕಲ್ತಿದ್ರಿ ಡಾನ್ಸ್? ಭರತನಾಟ್ಯ 4 to 5 years. 5 ವರ್ಷ. ಇಬ್ರು ಸಿಂಗರ್ಸ್ ಇದ್ದಾರೆ, ಯಾಕೊಂದು ಹಾಡು ಆಡಿಸ್ಬಾರ್ದು? Singers. I'm not a singer. I just ಅಲ್ಲ, ಸಾಂಗ್ಸ್ ಲಿಸ್ನಿಂಗ್ ಟು ಮ್ಯೂಸಿಕ್. ಅದೇ ಅಂತೂ ಹಾಡ್ತಾರಪ್ಪ, ಅವ್ರು ಹೇಳಿದ್ರು ಹಾಡೋದಕ್ಕೆ ತುಂಬಾ ಇಷ್ಟ. ಅವ್ರು ಚೆನ್ನಾಗಿ ಹಾಡ್ತಾರೆ. ಮತ್ತೆ ಸಿಂಗರ್ ಅಂದ ತಕ್ಷಣ ಅವ್ರ ಶಾಕ್ ನೋಡಿದ್ರಾ? ಈಗ ಕ್ಲಾಸಸ್ಗೆ ಏನಾದ್ರು ಹೋಗ್ತಾ ಇದ್ದೀರಾ? ಈಗ ಜಾಯ್ನ್ ಆಗಬೇಕು ಅಂತ ಅನ್ಕೋತಾ ಇದ್ದೆ. ಈಗ ಇಂಡಿಯಾಗೆ ಬಂದುಬಿಟ್ಟು 8 months ಆಯಿತು. 3 years ನಾವು ಜಪಾನಲ್ಲಿ ಇದ್ದಿದ್ದು. ಸೊ ಈಗ ನೋಡಬೇಕು, ಎಲ್ಲಾದರೂ ಜಾಯ್ನ್ ಆಗಬೇಕು. ನನ್ನ ಮಗಳು ಸಣ್ಣೋಳಿದ್ದಾಳೆ, ಸೊ ನಮ್ಮ ಅತ್ತೆ ನೋಡ್ಕೋತಾರೆ. ಈವ್ನಿಂಗ್ ಕ್ಲಿನಿಕ್ಸ್ ಹೋಗ್ತೀನಿ ನಾನು, ಡೆಂಟಲ್ ಕ್ಲಿನಿಕ್. ಹೌದು. ಇವರು ಹಲ್ ಮುರಿತಾರ್ರಿ. ಆಲ್ರೆಡಿ ನಂಗೆ ಒಂದು ಹಲ್ ತೆಗೆದಿದ್ದಾಳೆ. ಓ, ಅಷ್ಟೇ ಮುರ್ದು ಹಾಕಿದ್ದಾರೆ, ಪರವಾಗಿಲ್ಲ. ನಮ್ಮ ಹಲ್ಲೆಲ್ಲ ಮುರಿಯಲ್ಲ. ಬಂದರೆ ಮುರಿತೀನಿ. ಅಲ್ಲ, ನಿಮ್ಮ ಅಡುಗೆ ಮೈಯಿಂದ ಏನು ಮುರಿಯಲ್ಲ ಅಲ್ಲ? ಇಲ್ಲ ಇಲ್ಲ ಇಲ್ಲ, ಚೆನ್ನಾಗಿ ಮಾಡ್ತೀರಾ? ಬೇಲ್ ಇರೋದ್ರಿಂದ ಅಷ್ಟು ಅದು ಮುರಿಯೋದಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ನೆಕ್ಸ್ಟ್ ಅತ್ತೆ ಹೆಲ್ಪ್ ಮಾಡ್ತಾರಲ್ಲ, ಪರವಾಗಿಲ್ಲ. ಅತ್ತೆ ಸಪೋರ್ಟ್ ಜಾಸ್ತಿ ಇದೆ ನಿಮ್ಗೆ, ಆಯ್ತು? ಹಾಂ ಇದೆ, ಹೌದು. ಇಲ್ಲಿ ಇಂಡಿಯಾಗೆ ಬಂದ್ಬಿಟ್ಟೆ ನಾನು ಅವ್ರ ಥರದ್ದು ಅಡುಗೆ ಮಾಡೋದು ಕಲ್ತಿದ್ದು. ಅಲ್ಲಿ ಅಷ್ಟು ಮದುವೆ ಆದ ತಕ್ಷಣ ಅಲ್ಲಿ ಹೋಗಿದ್ದು. ಸೊ ಅಡುಗೆ ಅಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ. ಸೊ ಇಲ್ಲಿ ಬಂದ್ಮೇಲೆ ಅವ್ರ ಮನೆ ಥರ ಕಲ್ತಿದ್ದು. ಸೊ 5ನೇ ಅವರು ಅಡುಗೆ ಬರ್ತಾ ಇದ್ದಿಲ್ಲ, ಇವಾಗ ಕಲ್ತಿರೋದು. ದೊಡ್ಡಪತ್ರೆ ಬೇಲ್ ಬಜ್ಜಿ ಇದೆ ಫಸ್ಟ್ ಟೈಮ್ ನೋಡ್ತಿರೋದು. ಬಟ್ ದೊಡ್ಡಪತ್ರೆ ತಿಂದಿದ್ದು ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಅಜ್ಜಿ ಮಾಡೋರು ಇದ್ರಲ್ಲಿ ತುಂಬಾ ರೆಸಿಪಿಗಳನ್ನ ಮಾಡೋದು. ತಂಬುಳಿ ಎಲ್ಲ ಮಾಡ್ತಾರೆ ಅನ್ಸುತ್ತೆ. ತಂಬುಳಿ ಮಾಡಿದ್ರೆ ಇತ್ತವ್ರೆ, ನಿಮ್ಗೆ ಹೇಗೆ ಈ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್? ನನಗೆ ತುಂಬ ಇಂಟ್ರೆಸ್ಟ್ ಇದೆ ಇದರಲ್ಲಿ. ಸೊ ನನಗೆ ಏನಾದರೂ ಎಂಕರೇಜ್ ಮಾಡಿದ್ರೆ ಕಂಟಿನ್ಯೂ ಮಾಡ್ತಾನೆ ಇರ್ತೀನಿ. ನೀವು ಎಷ್ಟು ವರ್ಷದಿಂದ ಆಕ್ಟ್ ಮಾಡ್ತಾ ಇದ್ದೀರಾ? ನಾನು 5 years ಅಷ್ಟೇ. 5 years. ಇವ್ರ ಮಕ್ಕಳೆಲ್ಲ ದೊಡ್ಡವರಾದ್ರಲ್ಲ, ಅವ್ರಿಗೆಲ್ಲ ಒಂದು ಜವಾಬ್ದಾರಿ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಬೇಯೋದೊಂದು ಸ್ವಲ್ಪ ಜಾಸ್ತಿ ಹೊತ್ತು ತಗೊಳುತ್ತೆ, ಹಸಿ ಎಲೆ ಇರೋದ್ರಿಂದ. ಸಿಮ್ಮಲ್ಲಿ ಇಟ್ಟರೆ ಚೆನ್ನಾಗಿ ಬೇಯುತ್ತೆ, ಒಳಗಡೆ ಎಲ್ಲ ಗರ್ಗರಿ ಬರುತ್ತೆ ರೆಸಿಪಿ.
ಹೋಗೋಕೆ ಮುಂಚೆ ನಾನು ಹೇಳ್ತಾ ಇದ್ದೆ ಕುರ್ಚಿ ಅಥವಾ ಮೇಜಿನ ಮೇಲೆ ಗೀರುಗಳಾಗಿದ್ರೆ ಇದನ್ನ ಹೋಗ್ಲಾಡ್ಸೋದು ಹೇಗೆ ಅಂತ. ಎಳ್ಳೆಣ್ಣೆ ಆದಿದ ಬಟ್ಟೆಯನ್ನ 1-2 ಗಂಟೆಗಳ ಕಾಲ ಸ್ಕ್ರಾಚಸ್ ಆಗಿರೋದ್ರ ಮೇಲೆ ಇಟ್ಟು ನಂತರ ಫರ್ನಿಚರ್ನ ಪಾಲಿಶ್ ಮಾಡಿದ್ರೆ ಈ ಗೀರುಗಳು ಹೋಗುತ್ತೆ. ಟ್ರೈ ಮಾಡ್ತೀರಾ ಅಲ್ವಾ? ಈಗ ಅತ್ತೆ ಸೊಸೆ ಜೋಡಿ ಇಬ್ರು ಸೇರಿ ಒಂದು ರೆಸಿಪಿನ ತಯಾರು ಮಾಡ್ತೀವಿ ಅಂತ ರೆಡಿ ಆಗ್ಬಿಟ್ಟಿದ್ದಾರೆ. ಏನ್ ಹೇಳ್ಕೊಡ್ತಾರೆ ಬನ್ನಿ ನೋಡೋಣ. ಸೋಯಾ ರೈಸ್. ಸೋಯಾ ರೈಸ್ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಹೇಳ್ತೀರಾ? ಕ್ಯಾರೆಟ್, ಬೀನ್ಸ್, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಆನಿಯನ್, ಬಾಸುಮತಿ ರೈಸ್ ಯೂಸ್ ಮಾಡ್ತಾ ಇದೆ, ಪುದೀನ, ಇದು ಸೋಯಾ, ರೆಡ್ ಚಿಲ್ಲಿ, ಗ್ರೀನ್ ಚಿಲ್ಲಿ, ಶುಂಠಿ, ಎಣ್ಣೆ, ತೆಂಗಿನ ಹಾಲು, ಬೆಳ್ಳುಳ್ಳಿ, ಸಾಲ್ಟ್, ಧನಿಯಾ ಪೌಡರ್, ಚಕ್ಕೆ. ಸೊ ಆಗ್ಲೇ ವಾಣಿಯವರು ಹೇಳ್ತಾ ಇದ್ರು ನಮಗೋಸ್ಕರ ಒಂದು ಹಾಡು ಆಡ್ಬೇಕು ನೀವು ಅಂತ ಅಂತಿದ್ದ. So ಈಗ ಅವ್ರಿಗೆ ಡೆಡಿಕೇಟ್ ಮಾಡೋಣ, 1-2 ಲೈನ್ ಹಾಡು ಆಡ್ಬಿಡಿ. ಎಲ್ಲಿಲ್ಲದ ಪರಿಮಳ ಈ ಮಲ್ಲಿಗೆ ಹೂವಿಗೆ, ಎಲ್ಲಿಲ್ಲದ ಪರಿಮಳ ಈ ಮಲ್ಲಿಗೆ ಹೂವಿಗೆ, ಸದ್ದಿಲ್ಲದೆ ಅರಳಿತೆಲ್ಲ ರಾತ್ರಿಯೆಲ್ಲ ಮೆಲ್ಲಗೆ, ಎಲ್ಲಿಲ್ಲದ ಪರಿಮಳ ಈ ಮಲ್ಲಿಗೆ ಹೂವಿಗೆ. ವಾವ್, ಚೆನ್ನಾಗಿ ಹಾಡಿದ್ರಲ್ಲ. ಹೌದು, ತುಂಬಾ ಚೆನ್ನಾಗಿ ಹಾಡಿದ್ರು. ಥ್ಯಾಂಕ್ ಯು.
ಈಗಿನ ಕಾಲದವ್ರು ಈಗ ನಮ್ಮ ಜೊತೆ ಆಗಿರ್ಬೋದು ಅವ್ರು ಪುಡಿ ಉಪ್ಪನ್ನ ಜಾಸ್ತಿ ಉಪಯೋಗಿಸ್ತಾರೆ. ಅವ್ರು ಪುಡಿ ಉಪ್ಪು ಮಾಡೋದು. ನಾನು ಟೇಬಲ್ ಸಾಲ್ಟೇ ಯೂಸ್ ಮಾಡ್ತಾ ಇಲ್ಲಾಂದ್ರೆ ಅಳತೆ ನಮ್ಗೆ ಗೊತ್ತಾಗಲ್ಲ. ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದೆ ಇವ್ರು ನೋಡಿ ನೋಡಿ ಹಾಕೋದು ನೋಡಿ. ಸಾಕು ಇದು ಸೋಯಾ ನೆನೆದು ಬಿಟ್ಟಿದೆ, ಸೊ ನೀರು ತೆಗೆದು ಬಿಡ್ತೀನಿ. ಸಾಕು. ಇದು ಆಲ್ಮೋಸ್ಟ್ ಲೈಕ್ ಪಲಾವೇ ಇದೆ, ಬಟ್ ಒಂದೇ ಒಂದು ಸೋಯಾ. ಇಂಗ್ರೀಡಿಯಂಟ್ ಅಂದ್ರೆ ಸೋಯಾ ನೀವು ಆ್ಯಡ್ ಮಾಡ್ತಾ ಇದ್ದೀರಾ. ಸೋಯಾ ಇವಾಗ ತುಂಬಾ ಪ್ರಿಫರೆನ್ಸ್ ಕೊಡ್ತಾರೆ ಸೋಯಾ ಮಿಲ್ಕ್, ಸೋಯಾ ಕ್ರಂಚ್. ಪ್ರೋಟೀನ್, ಕೊಲೆಸ್ಟ್ರಾಲ್ ಇಲ್ಲ, ಇಟ್ಸ್ ರಿಚ್. ಏನೋ ತಂದಿದ್ವಿ ನಿಂಬೆಹಣ್ಣು ನಿಂಬೆಹಣ್ಣು ಲಾಸ್ಟ್. ಸೊ ಆಗೋದಕ್ಕೆ ಒಂದು 5 ಮಿನಿಟ್ಸ್ ಬೇಕಾದ್ರೆ ಎಷ್ಟು ವಿಷಲ್ ಆಗಬೇಕು? ಅಲ್ಲ ವಿಷಲ್ ಕೊಡಲ್ಲ. ಕೊಡೋದಿಲ್ಲ ಇದಕ್ಕೆ. ವಿಷಲ್ ಆಗೋಕ್ಕಿಂತ ಮೊದಲೇ ಆಫ್ ಮಾಡ್ಬಿಡ್ಬೇಕು. ಆದ್ರೂ ಸ್ವಲ್ಪ ಹೇಗೆ ಗೊತ್ತಾಗುತ್ತೆ ಇವಾಗ? ಬೀನ್ಸ್, ಕೊತ್ತಂಬರಿ, ನಿಂಬೆಹಣ್ಣು, ಈರುಳ್ಳಿ, ಬಾಸುಮತಿ ಅಕ್ಕಿ, ಪುದೀನ, ಸೋಯಾ, ಒಣಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, ಶುಂಠಿ, ಎಣ್ಣೆ, ಕಾಯಿ ಹಾಲು, ಬೆಳ್ಳುಳ್ಳಿ, ಉಪ್ಪು, ಧನಿಯಾ ಪುಡಿ, ಚಕ್ಕೆ, ಪಲಾವ್ ಎಲೆ. ತಯಾರಿಸುವ ವಿಧಾನ: ಮಿಕ್ಸಿಗೆ ಈರುಳ್ಳಿ, ಧನಿಯಾ ಪುಡಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಕೊತ್ತಂಬರಿ, ಪುದೀನ, ಚಕ್ಕೆ ಹಾಗೂ ನೀರನ್ನು ಹಾಕಿ ರುಬ್ಬಿಕೊಳ್ಳಿ. ಸ್ವಲ್ಪ ಬಿಸಿ ನೀರಿನಲ್ಲಿ ಸೋಯಾ ನೆನೆಸಿ. ಕುಕ್ಕರ್ಗೆ ಎಣ್ಣೆ, ಈರುಳ್ಳಿ, ಪಲಾವ್ ಎಲೆ, ಬೀನ್ಸ್, ಕ್ಯಾರೆಟ್, ಪುದೀನ, ರುಬ್ಬಿದ ಮಸಾಲೆ, ಅಕ್ಕಿ, ನೀರು, ಕಾಯಿ ಹಾಲು, ಉಪ್ಪು, ನೆನೆಸಿದ ಸೋಯಾ ಹಾಕಿ 1 ಕೂಗು ಬರುವ ಮುಂಚೆಯೇ ಇಳಿಸಿದ್ರೆ ಸೋಯಾ ರೈಸ್ ಸವಿಯಲು ಸಿದ್ಧ. ಅತ್ತೆ ಸೊಸೆ ಜೋಡಿ ಮಾಡಿದಂಥ ಒಂದು ಒಳ್ಳೆ ರೆಸಿಪಿನ ನೀವೆಲ್ಲರೂ ತಿಳ್ಕೊಂಡ್ರಿ ಅಲ್ವಾ? ಈಗ ಮತ್ತೊಂದು ಸಲಹೆಯನ್ನ ನೀಡುವಂತಹ ಸಮಯ ಬಂದಿದೆ. ಯಾವುದೇ ಬಾಟಲ್ಗಳ ಮುಚ್ಚಳ ತೆಗಿಯೋಕ್ಕಾಗದೆ ಕಷ್ಟ ಆಗ್ತಾ ಇದ್ರೆ ಏನ್ ಮಾಡಬೇಕು? ಮುಚ್ಚಳದ ಸುತ್ತ 1-2 ಹನಿ ಗ್ಲಿಸರಿನ್ನ ಹಾಕಿ ಇಟ್ರೆ ಸುಲಭವಾಗಿ ತೆಗಿಬಹುದು. ಟ್ರೈ ಮಾಡಿ ನೋಡಿ. ಈಗ 5 ಮಿನಿಟ್ಸ್ನಲ್ಲಿ 5 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಅತ್ತೆ ಸೊಸೆ ಜೋಡಿ ಇಬ್ರು ಸೇರಿ ಒಂದು ಒಳ್ಳೆ ರೆಸಿಪಿನ ತಯಾರು ಮಾಡ್ತಾರಂತೆ. ಅದು 5 ನಿಮಿಷದಲ್ಲಿ ತಯಾರು ಮಾಡಬೇಕು. ಈ ಚಾಲೆಂಜ್ನ ಸ್ವೀಕರಿಸೋಕೆ ರೆಡಿ ಆಗಿದ್ದಾರೆ. ಬನ್ನಿ ಏನು ಹೇಳ್ಕೊಡ್ತಾರೆ ಅಂತ ನೋಡೋಣ. ಏನು ಹೇಳ್ಕೊಡ್ತಾ ಇದ್ದೀರಾ? ಆಲೂಗಡ್ಡೆ ಹಲ್ವಾ. ಆಲೂಗಡ್ಡೆಯಿಂದ ಹಲ್ವಾ ಮಾಡ್ತಿದ್ದೀರಾ? ಸೊ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಹೇಳ್ತೀರಾ?
ಟೇಸ್ಟ್ ಮಾಡಿ ನೋಡಿದ್ಮೇಲೆ ಗೊತ್ತಾಗುತ್ತೆ. ಕಲ್ಲರ್ ಯಾಕೆ ಹಾಕಿಲ್ಲ ಅಂದರೆ ಆಲೂಗಡ್ಡೆಯಿಂದ ಮಾಡಿರೋದಲ್ವಾ, ಆ ಥರ ವೈಟೇ ಇರಬೇಕು ಅಂತ ಮಾಡಿ. ಸೊ ಆಲೂಗಡ್ಡೆ ಹಾಕಿದೀವಿ ಅನ್ನೋದು ಗೊತ್ತಾಗಬೇಕು ಅಂತ ಅಷ್ಟೇ. ಇಲ್ಲಾಂದ್ರೆ ಏನೋ ಕಲರ್ ಹಾಕ್ಬಿಟ್ಟಿದ್ದಾರೆ ಅವರು. ಆಲೂಗಡ್ಡೆ ಫ್ಲೇವರ್ ಇರುತ್ತೆ ಅದರಲ್ಲಿ. ಹೌದು, ಇರುತ್ತೆ ಆಲೂಗಡ್ಡೆ ಫ್ಲೇವರ್. ಸ್ನೇಹಿತರೆ, 5 ಮಿನಿಟ್ಸ್ನಲ್ಲಿ 5 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರುವಂತಹ ಸಿಹಿಯಾದ ಆಲೂಗಡ್ಡೆ ಹಲ್ವಾ ಈಗ ಸಿದ್ಧವಾಗಿದೆ. ಆಲೂಗಡ್ಡೆ ಹಲ್ವಾ ಬೇಕಾಗುವ ಸಾಮಗ್ರಿಗಳು: ಬೇಯಿಸಿದ ಆಲೂಗಡ್ಡೆ, ಸಕ್ಕರೆ, ಗೋಡಂಬಿ, ಹಾಲು ಮತ್ತು ತುಪ್ಪ. ತಯಾರಿಸುವ ವಿಧಾನ: ನೆನೆಸಿದ ಗೋಡಂಬಿಯನ್ನು ರುಬ್ಬಿಕೊಳ್ಳಿ. ಬಾಣಲೆಗೆ ರುಬ್ಬಿದ ಗೋಡಂಬಿ, ಹಾಲು, ಸಕ್ಕರೆ, ತುಪ್ಪ, ಬೇಯಿಸಿದ ಆಲೂಗಡ್ಡೆ ಪೇಸ್ಟ್ ಹಾಕಿ ಬೇಯಿಸಿದ್ರೆ ಆಲೂಗಡ್ಡೆ ಹಲ್ವಾ ಸವಿಯಲು ಸಿದ್ಧ. ಅತ್ತೆ ಸೊಸೆ ಜೋಡಿ ಈಗಾಗಲೇ 4 ರೆಸಿಪಿಗಳನ್ನ ತಯಾರು ಮಾಡಿ ಆಯಿತು. ಗಾರ್ನಿಶಿಂಗ್ ಮಾಡ್ತಿದ್ದಾರೆ, ಸ್ವಲ್ಪ ಸಮಯ ತಗೊಳುತ್ತೆ. ಆಕ್ಚುಲಿ ನಾನು ನಿಮಗೆ ಮತ್ತೊಂದು ಟಿಪ್ ಕೊಡ್ತೀನಿ. ಅಂಟು ಅಥವಾ ಗಮ್ ಗಟ್ಟಿ ಆಗ್ಬಿಟ್ಟಿದ್ರೆ, ಉಪಯೋಗಿಸೋಕ್ಕೆ ಆಗದೆ ಇದ್ರೆ ಏನು ಮಾಡಬೇಕು? 1-2 ಹನಿ ವೆನಿಗರ್ನ ಹಾಕಿದ್ರೆ ಮೃದು ಆಗುತ್ತೆ, ನೀವು ಮತ್ತೆ ಉಪಯೋಗಿಸ್ಬೋದು. ಹಾಗಿದ್ರೆ ಟ್ರೈ ಮಾಡ್ತೀರಲ್ವಾ? ಈಗ ಅತ್ತೆ ಸೊಸೆ ಜೋಡಿ ತಾವು ಮಾಡಿರುವಂತಹ 4 ರೆಸಿಪಿಗಳನ್ನ ಗಾರ್ನಿಶಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನೋಡೋಣ ಹೇಗೆ ಜಡ್ಜ್ಗೆ ಸರ್ವ್ ಮಾಡ್ತಾರೆ ಅಂತ. ವೆರಿ ಸಿಂಪಲ್ ಆಗಿ ಬ್ಯೂಟಿಫುಲ್ ಆಗಿ ಗಾರ್ನಿಶಿಂಗ್ ಮಾಡಿದ್ದೀರಾ, ತುಂಬ ಚೆನ್ನಾಗಿದೆ. ಸೊ 3 ರೆಸಿಪಿ ಮಾತ್ರ ಕಾಣ್ತಾ ಇದೆ. ಇನ್ನೊಂದು ಇದು ಕುಕ್ಕರಲ್ಲಿದೆ. ತೆಗೆಡ. ಹಾಂ, ಚೆನ್ನಾಗಿದೆ ರೀ. ಹೌದಾ? ಸೂಪರ್ ಆಗಿದೆ. ಕೇಕ್ ಮಾತ್ರ ಸೂಪರ್ ಆಗಿದೆ, ನನಗೆಲ್ಲ ಇಷ್ಟ ಆಯ್ತು. ಅದೇ ಇದೊಂದು ನೀವು ಬಿಸಿಯಲ್ಲಿ ತಿನ್ಬೇಕು ಅಂತ ಅಂದ್ರೆ ಇದು ಒಂಥರ ಸ್ನ್ಯಾಕಿಗೆ, ಈವ್ನಿಂಗ್ ಸ್ನ್ಯಾಕಿಗೆ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ನಿಮ್ಗೆಲ್ಲ ರೆಸಿಪಿನೂ ಇಷ್ಟ ಆಗಿದೆ, ಟ್ರೈ ಮಾಡಿದೆಲ್ಲ. ರಿಯಲಿ ನೈಸ್. ಹೌದಾ? ಖುಷಿ ಆಯ್ತಾ? ಫೈನ್, ಖುಷಿ ಪಡಿಸ್ಬಿಟ್ಟಿದ್ದಾರೆ ನಮ್ಮ ಜಡ್ಜ್ನ. ಹಾಗೆ ನೀವು ಆದರೆ ಇನ್ನೊಂದು ವಿಷಯದಲ್ಲಿ ನೀವು ನಮ್ಮನ್ನ ಖುಷಿ ಪಡಿಸ್ಬೇಕು. ಓಕೆ, ಏನಂದ್ರೆ ನಿಮ್ಮ ಬಗ್ಗೆ ಅವ್ರಿಗೆ ಎಷ್ಟು ಗೊತ್ತಿದೆ, ಅವ್ರ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆ, ಅದನ್ನ ನಾವು ಟೆಸ್ಟ್ ಮಾಡ್ತೀವಿ. ಅದರಲ್ಲೂ ನೀವು ಔಟ್ ಆಫ್ ತಗೊಂಬಿಟ್ಟೆ ನೋಡಿ ಅವರು ಅಲ್ಲೇ ಇವಾಗ ಈಗ
ನಿಮ್ಮ ಸೊಸೆ ಯೂಶಲಿ ಯಾವ ಥರದ ಬುಕ್ಸ್ ಓದೋದಕ್ಕೆ ಇಷ್ಟಪಡ್ತಾರೆ, ಯಾವ ಥರದ ಬುಕ್ಸ್ ಓದ್ತಾರೆ? ಅವಳು ಕ್ಲಿನಿಕ್ದೇ ಬುಕ್ ಓದ್ತಾ ಇರ್ತಾಳೆ. ಅಂದರೆ ಸಮಥಿಂಗ್ ರಿಲೇಟೆಡ್ ಟು ಹೆಲ್ತ್. ಹಾಂ. ಓಕೆ, ಕೊಡೋಣ ಇದು. ಏನಕ್ಕಂದ್ರೆ ಹೆಲ್ತ್ ಬುಕ್ಸ್ ಅಂತಾನೆ ಹೇಳಿದ್ದಾರೆ ಅವರು. ಯೂಶಲಿ ನಿಮ್ಮ ಸೊಸೆ ಶಾಪಿಂಗ್ ಮಾಡೋಂಗಿದ್ರೆ ಯಾವ ಏರಿಯಾದಲ್ಲಿ ಶಾಪಿಂಗ್ ಮಾಡೋದಕ್ಕೆ ಇಷ್ಟಪಡ್ತಾರೆ? ಹೆಸರೇ ಬರ್ತಾ ಹೋಗ್ಲಿ ಇಲ್ಲ. ಬಿಡಿ, MG ರೋಡು, ಅವೆನ್ಯೂ ರೋಡು ಯಾವುದು ಅಲ್ಲ, ಕೋರ್ಮಂಗ್ಲ ಅಂತ ಕೋರಮಂಗ್ಲ, ಅದೇ ನನಗೆ ಹೆಸರು. ನಿಮ್ಮ ಸೊಸೆಗೆ ಅತ್ತೆ ಅಂದ್ರೆ ಇಷ್ಟನಾ, ಮಾವ ಅಂದ್ರೆ ಇಷ್ಟನಾ? ಅಂದರೆ ಇಬ್ಬರಿಗೂ ಲೈಕ್ ಮಾಡ್ತಾರೆ. ಬಟ್ ಜಾಸ್ತಿ ನನಗೆ ಚೆನ್ನಾಗಿ ಇದು ಮಾಡಿ. ಅಯ್ಯೋ, ಇಲ್ಲಿ ಮಿಸ್ ಆಗೋದ್ರೆ ಅವ್ರ ಮಾವ ಅಂತ. ಎಷ್ಟೋ ವಿಷಯಗಳು ಗೊತ್ತಾಗಿದೆ ಅಲ್ಲ, ಈಗ ಗೊತ್ತಾಯ್ತು, ತಿಳ್ಕೊಂಡಿದ್ದೀರಲ್ವಾ? ಆಮೇಲೆ ನೀವು ರಿವೆಂಜ್ ತಗೋಬಾರ್ದು, ಮಾವ ಇಷ್ಟ ಅಂತ ಹೇಳಿದ್ದಾರೆ ಅಂದ್ಬಿಟ್ಟು ಅಷ್ಟೇ ಒಂದು ಹಲ್ ಕಿತ್ತಾಕಿದ್ದಾರೆ. ಕಿತ್ತಾಕ್ಬಿಟ್ಟಿದಾರಂತೆ, ಹುಷಾರಾಗಿರಿ. ಓಕೆ, ಇದುವೇ ಮಾಡಿ. ಇವತ್ತಿನ ಸಂಚಿಕೆನ ನೀವಂತೂ ಎಂಜಾಯ್ ಮಾಡಿದ್ದೀರಾ. ನಿಮ್ಮ ಜೊತೆ ಸೇರಿ ನಾನು ಎಂಜಾಯ್ ಮಾಡಿದ್ದೀನಿ, ಬಹಳನೇ ಸಂತೋಷ ಆಯಿತು. ನಾಳಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗೋಣ. ಖಂಡಿತವಾಗ್ಲೂ ಮತ್ತೊಂದು ಅತ್ತೆ ಸೊಸೆ ಜೋಡಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ನೋಡೋದು ಮರಿಬೇಡಿ. ಯಾವ್ದು ಹೇಳಿ? ರುಚಿ ಅಭಿರುಚಿ.